ಎಲ್ಲ ಕಡೆ ಹೋದಾಗ ನಾನು ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ಇಲ್ಲೇನು ಇನ್ನೋವೇಟಿವ್ ಏನೇನು ಐಡಿಯಾಸ್ ಇದ್ದರೆ ನಾವು ಬಾರೋ ಮಾಡಲಿಕ್ಕೆ ಒಂದು ಸ್ವಲ್ಪ ಚರ್ಚೆ ಮಾಡ್ತೀವಿ. ನಮ್ಮ ಇಲಾಖೆಯಿಂದ ವಿಶೇಷವಾಗಿ CO ಗಳಿಗೆ SP ಗಳಿಗೆ DC ಗಳಿಗೆ ಈ ನಮ್ಮ ಚೈಲ್ಡ್ ಲೇಬರ್ ಅವೇರ್ನೆಸ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಪ್ರತಿ 2 ತಿಂಗಳಿಗೆ ಒಂದ್ಸಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ. ಜನರಲ್ ಆಗಿ ಚರ್ಚೆ ಜಿಲ್ಲೆ ಬಗ್ಗೆ ಅವ್ರ ಜೊತೆ ಒಂದು ಸೌಜನ್ಯಕವಾಗಿ ನಾಷ್ಟ ಮಾಡೋದ್ರಿಂದ ನಮಗೂ ಇಲ್ಲಿ ಏನೋ ಹೊಸತನದೇನಿದ್ರೆ ಕಲೀಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದಕ್ಕಾಗಿ ಭೇಟಿ ಆಗ್ತಕ್ಕಂಥದ್ದು. ಕಳೆದ 10 ವರ್ಷದಿಂದ ಸುಮಾರು 24ರಿಂದ 25 ರೀತಿ ಬಾಂಬ್ ಸ್ಫೋಟಗಳಾಗಿದೆ. ವಿಶೇಷವಾಗಿ ಒಂದು 5-6 ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಇದನ್ನು ಖಂಡಿಸ್ತೀವಿ. ಒಂದು ಪುಲ್ವಾಮಾ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಬಾಲಾಕೋಟ್ ಆಗಿರ್ಬೋದು, ಉರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್, ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು. ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದಕ್ಕೆ ರಾಜಕೀಯ ಇಲ್ಲ, ಪಕ್ಷಾತೀತವಾಗಿ ನಾವು ಯಾವಾಗಲೂ ಸರ್ಕಾರದ ಪರವಾಗಿ ಇದೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ. ಇದರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ಐ ಥಿಂಕ್ ವಿ ಶುಡ್ ನಾಟ್ ಸ್ಪೀಕ್ ನಾವು. ಇಟ್ಸ್ ಅ ಟೈಮ್ ಕನ್ಸಾಲಿಡೇಟ್ ಆಗಿರಬೇಕು. ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು. ಅದಾದಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ. ಈಗ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸರಿಯಲ್ಲ. ಮೊಬೈಲ್ ಸಿಗುತ್ತೆ ಜೈಲಲ್ಲೇ, ರಾಜಾತಿಥ್ಯ ಸಿಗುತ್ತೆ, ಈ ಥರ ಪ್ರಕರಣಗಳು ಪುಷ್ಟಿ ಕೊಡ್ದಂಗೆ ಆಗ್ತದೆ. ಅಲ್ಲ, ಥ್ರೂ ಔಟ್ ದ ವರ್ಲ್ಡ್, ಇದು ನಮ್ಮ ದೇಶ ಅಂತಲ್ಲ, ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ. ಈ ಆರ್ಗನೈಸ್ಡ್ ಕ್ರೈಮ್ನ ಕಡಿವಾಣ ಹಾಕ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ. ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೀವು ಮೊನ್ನೆ ನಮ್ಮ ಜೈಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತದಲ್ಲ, ನಮ್ಮ ಜೈಲ್ ಇನ್ಸಿಡೆಂಟ್ ಅಲ್ಲ, ಇದು ಶೇಮ್ ಆನ್ ಎ ಸಿಸ್ಟಮ್. ಯಾವುದೇ ಸರ್ಕಾರಗಳಿರಲಿ, ಐ ಡೋಂಟ್ ಅಗ್ರಿ ಟು ಇಟ್. ಇದಕ್ಕೆ ಸರ್ಕಾರ ಪರ್ಯಾಯವಾಗಿ ಒಂದು ಪರ್ಮನೆಂಟ್ ಆಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸಂಬಂಧಪಟ್ಟ ಸಚಿವರುಗಳಿಗೆ, ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ. ಆಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರಿ ಸೀನಿಯರ್ ಮೋಸ್ಟ್, ಹಿ ಹಸ್ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು, ಕಮ್ಮಿ ಆಗಬೇಕು, ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನನ್ನ ನಂಬಿಕೆ, ವಿಶ್ವಾಸ ಇದೆ. ಯಾಕಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ರು, ಸೂಚನೆ ಕೊಡ್ತು, ಜೈಲಲ್ಲಿ ಇಂಥ ರಾಜಾತಿಥ್ಯ ಎಲ್ಲ ಇದನ್ನ ಇಷ್ಟಾದ್ರೂ ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ. ಏನು ನಡೀತಾ ಇದೆ? ಯಾಕಂದರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಅನ್ಬೋದ. ಯಾಕಂದರೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು. ಸೊ ಐ ಥಿಂಕ್ ಅಂಥ ಆಫೀಸರ್ಸ್ನ ಹುಡುಕಬೇಕು. ಇಂಥ ಆಫೀಸರ್ಸ್ ಯಾರಂತ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಸರ್, ಮೊದಲೆಲ್ಲ ಬಾಂಬ್ ಸ್ಫೋಟಗಳು ಎಲ್ಲಿ ಸೆಕ್ಯೂರಿಟಿ ಇರ್ತಿರಲಿಲ್ಲ, ಜಾಸ್ತಿ ಅಲ್ಲ ಆಗ್ತಾ ಇತ್ತು. ಆದರೆ ಬಾರಿ ಕೆಂಪುಕೋಟೆ ಬಳಿ ಆಗಿರೋದು, ಇದರಿಂದಾಗಿ ಜನರಿಗೆ ಒಂದಷ್ಟು ಆತಂಕ ಉಂಟಾಗ್ತಾ ಇಲ್ಲ. ಅಲ್ಲ, ಖಂಡಿತವಾಗಿ ಆತಂಕ ಉಂಟಾಗತ್ತೆ. ಬಟ್ ಈ ಸಂದರ್ಭದಲ್ಲಿ ಬೇರೆ ಏನು ಮಾತಾಡಲಾರಂಗೆ ಈಗ ಸಾಲಿಡೇಟರಿ ಇರಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಯಾರು ಮಾಡಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು. ಅದು ನಮ್ಮ ಈಗ ಮೊದಲನೇದು. ಆಮೇಲೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ನಾವೆಲ್ಲ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೇ ರೀತಿಯಾದ ಒಂದು ಆಸ್ಪದ, ಒಂದು ಸಸ್ಪೆಕ್ಟ್ ಏನನ್ನ ಕಂಡ್ರೆ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಸಂದರ್ಭ ಈಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.